ವಿದ್ಯಾರ್ಥಿಗಳೇ, ಇಂದಿನ ಈ ನಮ್ಮ ಫ್ರಂಟ್ ಲೈನ್ IAS ಅಕಾಡೆಮಿಗೆ ತಮಗೆಲ್ಲರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಎಕ್ಸಲೆಂಟಿನ ಇತಿಹಾಸ ಈ ಒಂದು ತರಗತಿಯನ್ನು ಆರಂಭಿಸೋಣ. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಕರ್ನಾಟಕ ಯುದ್ಧಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ. ಹೀಗಾಗಿ ಕರ್ನಾಟಕ ಯುದ್ಧಗಳು ನೋಡಿ, ಕರ್ನಾಟಕ ಯುದ್ಧಗಳು ಯಾಕೆ ನಡೆದವು? ಕರ್ನಾಟಕ ಯುದ್ಧಗಳು ನಡೆಯಲು ಕಾರಣ, ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವ ಸಲುವಾಗಿ ನಡೆಸಿದಂತ ಯುದ್ಧಗಳೇ ಕರ್ನಾಟಕ ಯುದ್ಧಗಳು ನಡೆಯಲು ಕಾರಣವಾಯಿತು. ನೋಡಿ ವಿದ್ಯಾರ್ಥಿಗಳೇ, ದಕ್ಷಿಣ ಭಾರತದಲ್ಲಿ ನೋಡಿ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವ ಸಲುವಾಗಿ ನಡೆಸಿದ ಯುದ್ಧಗಳೇ ಕರ್ನಾಟಕ ಯುದ್ಧಗಳು ನಡೆಯಲು ಕಾರಣವಾಯಿತು. ನೋಡಿ, ಹಾಗಾದ್ರೆ ಇಂತಹ ಒಂದು ಸಮಯದಲ್ಲಿ ನೋಡಿ, ನಾವು ಯಾಕೆ ಈ ಒಂದು ಯುದ್ಧಗಳನ್ನ ಕರ್ನಾಟಕ ಯುದ್ಧಗಳು ಅಂತಾನೆ ಕರಿತೇವೆ ಅಂತಂದಾಗ, ನೋಡಿ, ಈ ಒಂದು ಪೂರ್ವದ ಕೋರಮಂಡಲದ ತೀರ ಪ್ರದೇಶದ ಹಿಂದಿನ ನಾಡನ್ನು ಬ್ರಿಟಿಷರು ಕರ್ನಾಟಕ ಎಂದು ಕರೆದರು. ಇಲ್ಲಿಗೆ 3 ಯುದ್ಧಗಳು ನಡೆದಿದ್ದರಿಂದ ಇವುಗಳನ್ನು ನಾವು ಕರ್ನಾಟಕ ಯುದ್ಧಗಳು ಎಂದು ಕರೆಯಲಾಗುತ್ತದೆ. ನೋಡಿ, ಪೂರ್ವದ ಯಾವ ಪೂರ್ವದ? ತಮಿಳುನಾಡಿನ ಪೂರ್ವದ ಕೋರಮಂಡಲದ ತೀರ ಪ್ರದೇಶದ ಹಿಂದಿನ ನಾಡನ್ನು ಬ್ರಿಟಿಷರು ಕರ್ನಾಟಕ ಎಂದು ಕರೆದರು. ಇಲ್ಲಿಗೆ ಈ 3 ಯುದ್ಧಗಳು ನಡೆದಿದ್ದರಿಂದ ಇವುಗಳನ್ನು ಕರ್ನಾಟಕ ಯುದ್ಧಗಳು ಎಂದು ಕರೆಯುವರು. ನೋಡಿ, ಹಾಗಾದ್ರೆ ಈ ಒಂದು ಕರ್ನಾಟಕನ ರಾಜಧಾನಿ ಯಾವುದು? ಆರ್ಕಾಟ್. ಯಾವುದು? ಕರ್ನಾಟಕನ ರಾಜಧಾನಿ ಯಾವುದು? ಆರ್ಕಾಟ್. ಆರ್ಕಾಟಿನ ನವಾಬ ಯಾರು? ಅನ್ವರುದ್ದೀನ್. ನೋಡಿ, ನವಾಬ ಯಾರು? ಇಲ್ಲಿನ ನವಾಬ ಅನ್ವರುದ್ದೀನ್. ಈ ಒಂದು ಸಮಯದಲ್ಲಿಯೇ ಪ್ರಥಮ ಕರ್ನಾಟಕ ಯುದ್ಧ ನಡೆಯಲು ಕಾರಣವಾಯಿತು. ನಡೆಯುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಕರ್ನಾಟಕ ಯುದ್ಧಗಳು ನಡೆಯಲು ಕಾರಣ ಏನಪ್ಪಾ ಅಂದಾಗ, ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವ ಸಲುವಾಗಿ ನಡೆಸಿದಂತ ಯುದ್ಧಗಳೇ ಕರ್ನಾಟಕ ಯುದ್ಧಗಳು ನಡೆಯಲು ಕಾರಣವಾಯಿತು. ನೋಡಿ, ಹಾಗಾದ್ರೆ ಇಂಥ ಒಂದು ಸಮಯದಲ್ಲಿ ಯಾಕೆ ಯುದ್ಧಗಳನ್ನ ಕರ್ನಾಟಕ ಯುದ್ಧಗಳು ಅಂತ ಕರೆತಾರೆ ಅಂದಾಗ, ತಮಿಳುನಾಡಿನ ಪೂರ್ವದ ಕೋರಮಂಡಲದ ತೀರ ಪ್ರದೇಶದ ಹಿಂದಿನ ನಾಡನ್ನು ಬ್ರಿಟಿಷರು ಕರ್ನಾಟಕ ಎಂದು ಕರೆದರು. ಇಲ್ಲಿಯೇ 3 ಯುದ್ಧಗಳು ನಡೆದಿದ್ದರಿಂದ ಇವುಗಳನ್ನು ಕರ್ನಾಟಕ ಯುದ್ಧಗಳು ಎಂದು ಕರೆಯಲಾಗುತ್ತದೆ. ನೋಡಿ, ಕರ್ನಾಟಕನ ರಾಜಧಾನಿ ಯಾವುದು? ಆರ್ಕಾಟ್. ಆರ್ಕಾಟಿನ ನವಾಬ ಯಾರು? ಅನ್ವರುದ್ದೀನ್. ಈ ಒಂದು ಸಮಯದಲ್ಲಿಯೇ ಪ್ರಥಮ ಕರ್ನಾಟಕ ಯುದ್ಧ ನಡೆಯುತ್ತದೆ. ನೋಡಿ, ಪ್ರಥಮ ಕರ್ನಾಟಕ ಯುದ್ಧ ಯಾವಾಗ ನಡೆಯಿತು? ಕ್ರಿಸ್ತ ಶಕ 1746ರಿಂದ 1748ರವರೆಗೆ. ನೋಡಿ, ಕ್ರಿಸ್ತ ಶಕ 1746ರಿಂದ 1748ರವರೆಗೆ ಪ್ರಥಮ ಕರ್ನಾಟಕ ಯುದ್ಧ ನಡೆಯುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಈ ಒಂದು ಪ್ರಥಮ ಕರ್ನಾಟಕ ಯುದ್ಧಕ್ಕೆ ಕಾರಣವೇನು? ನೋಡಿ, ಯುದ್ಧ ಆಗಬೇಕು ಅಂತಂದ್ರೆ ಏನೋ ರೀಸನ್ ಇರಲೇಬೇಕು ವಿದ್ಯಾರ್ಥಿಗಳೇ. ಇಲ್ಲಾಂದ್ರೆ ಸುಮ್ಮನೆ ಯುದ್ಧ ಆಗಲ್ಲ, ಯುದ್ಧ ನಡೆಯಲ್ಲ. ನಾನ್ ನಿಮ್ಮ ಮೇಲೆ ಏನಾದ್ರು ಸುಳ್ಳು ಹೇಳ್ಬೇಕು, ನೀವು ನನ್ನ ಮೇಲೆ ಸುಳ್ಳು ಹೇಳ್ಬೇಕು. ಆಗ ಯಾಕಲ್ಲ ಇಂಥ ಸುಳ್ಳು ಹೇಳಿದ್ದೆ ಅಂತ ಹೇಳ್ಬಿಟ್ಟು
ಯುದ್ಧ ಆರಂಭ ಆಗಬೇಕು, ಫೈಟಿಂಗ್ ಸ್ಟಾರ್ಟ್ ಆಗಬೇಕು ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಕರ್ನಾಟಕ ಯುದ್ಧಕ್ಕೆ ಕಾರಣ ಏನಪ್ಪಾ ಕಾರಣ ಅಂದಾಗ, ಆಸ್ಟ್ರಿಯಾ ದೇಶದ ಉತ್ತರಾಧಿಕಾರಿ ಸಲುವಾಗಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ನಡೆದಂತ ಯುದ್ಧದ ಪ್ರತಿಫಲವಾಗಿ ಭಾರತ ದೇಶದಲ್ಲಿ ಪ್ರಥಮ ಕರ್ನಾಟಕ ಯುದ್ಧ ನಡೆಯಲು ಕಾರಣವಾಯಿತು. ನೋಡಿ ವಿದ್ಯಾರ್ಥಿಗಳೇ, ಏನು ಆಸ್ಟ್ರಿಯಾ ದೇಶದ ಉತ್ತರಾಧಿಕಾರಿ ಸಲುವಾಗಿ. ನೋಡಿ, ಆಸ್ಟ್ರಿಯಾ ಬೇರೆ ವಿದ್ಯಾರ್ಥಿಗಳೇ, ಆಸ್ಟ್ರೇಲಿಯಾ ಬೇರೆ, ಆಮೇಲೆ ಎರಡು ಒಂದೇ ಅನ್ಕೊಂಬಿಟ್ಟಿರ, ಎರಡು ಬೇರೆ ಬೇರೆ. ಆಸ್ಟ್ರಿಯಾ ದೇಶದ ಉತ್ತರಾಧಿಕಾರಿ ಸಲುವಾಗಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್, ಯಾವ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ನಡೆದ ಯುದ್ಧದ ಪ್ರತಿಫಲವಾಗಿ ಭಾರತ ದೇಶದಲ್ಲಿ ಪ್ರಥಮ ಕರ್ನಾಟಕ ಯುದ್ಧ ನಡೀತು. ನೋಡಿ ವಿದ್ಯಾರ್ಥಿಗಳೇ, ಆಸ್ಟ್ರಿಯಾಗೂ ನಮಗೂ ಸಂಬಂಧ ಇಲ್ಲ, ಇಂಗ್ಲೆಂಡ್ಗೂ ನಮಗೂ ಸಂಬಂಧ ಇಲ್ಲ, ಫ್ರಾನ್ಸ್ಗೂ ನಮಗೆ ಸಂಬಂಧ ಇಲ್ಲ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ಅಲ್ಲಿ ಜಗಳ ಸ್ಟಾರ್ಟ್ ಆಗಿದ್ದಕ್ಕೆ, ಅಲ್ಲಿ ಯುದ್ಧ ಪ್ರಾರಂಭ ಆಗಿದ್ದಕ್ಕೆ ಭಾರತದಲ್ಲಿ ಯುದ್ಧ ಆಯ್ತು, ಪ್ರಥಮ ಕರ್ನಾಟಕ ಯುದ್ಧ. ಯಾಕೆ ಅಂದ್ರೆ ಆಗ ಇಂಗ್ಲೆಂಡ್ನವರು ಬ್ರಿಟಿಷ್ನರು ಫ್ರೆಂಚರು, ಅಂದ್ರೆ ಬ್ರಿಟಿಷರು ಮತ್ತು ಫ್ರೆಂಚರು ಭಾರತ ದೇಶದಲ್ಲಿ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾ ಇದ್ರಲ್ಲ, ಈ ನಮ್ಮ ಮಕ್ಕಳು ಅಲ್ಲಿ ಕಿತ್ತಾಡಿಕೆ ನಮ್ಮ ದೇಶದಾಗ ಯುದ್ಧ ಮಾಡೋದು, ನಮಗೆ ಲಾಸು. ನೋಡಿ ಹೆಂಗೆ ಯಾರ್ದೋ ಕರ್ಮ ತಗೊಂಡ್ ನಮಗ್ ಜಾಡಿಸ್ತು ಅಂತಾರಲ್ಲ, ಆಗ ಹಂಗೆ ಇದು ನಮ್ಮ ದೇಶದಲ್ಲಿ ನಡೆದಂತ ಯುದ್ಧ ವಿದ್ಯಾರ್ಥಿಗಳೇ. ನೋಡಿ, ಹಾಗಾದ್ರೆ ಈ ಒಂದು ಯುದ್ಧ ರಂಗದಲ್ಲಿ ಭಾಗವಹಿಸಿದವರು ಯಾರು? ನೋಡಿ, ಯುದ್ಧ ರಂಗದಲ್ಲಿ ಭಾಗವಹಿಸಿದವರು ಯಾರು ಅಂದಾಗ ನಿಮಗೊಂದು ಕೋಡ್ ಹೇಳ್ತೀನಿ ನೋಡಿ ವಿದ್ಯಾರ್ಥಿಗಳೇ. BA ನೋಡಿ, ಏನಪ್ಪ ಒಂದು BA ಅಂತಂದಾಗ BA ನೋಡಿ ವಿದ್ಯಾರ್ಥಿ, ನೀವು BA, BCom, BSc, BE, MBBS ಇವೆಲ್ಲ ಎನಿ ಡಿಗ್ರಿನೇ ವಿದ್ಯಾರ್ಥಿಗಳೇ. ಎನಿ ಡಿಗ್ರಿ ಕೋರ್ಸ್ ಅಷ್ಟೇ ಬೇರೆ, ನಾವು ಅಧ್ಯಯನ ಮಾಡಿದಾಗ ನಾವು ಕೆಲಸ ಮಾಡುವಂತ ವೃತ್ತಿ ಬೇರೆ ಬೇರೆ ಆಗುತ್ತೆ ಅಷ್ಟೇ. ಬಟ್ ಎಲ್ಲ ಕೋರ್ಸ್ ಎನಿ ಡಿಗ್ರಿನೇ ವಿದ್ಯಾರ್ಥಿಗಳೇ. ಎನಿ ಡಿಗ್ರಿ ಮುಗಿಬೇಕಂದ್ರೆ 21 ವರ್ಷ 22 ವರ್ಷ ಆಗಿರ್ತದೆ. 21-22 ವರ್ಷ ಅಂತಂದಾಗ ನಾವು ಎಲ್ಲಾ ಗಾಡಿಗಳನ್ನ ಓಡಿಸೋದಕ್ಕೆ ಅರ್ಹರಾಗಿರ್ತೇವೆ. ಅದಕ್ಕೆ ನಾವೇನ್ ಮಾಡ್ಬೇಕು, DL ಮಾಡಿಸ್ಕೊಂಡಿರ್ಬೇಕು. DL ಇಲ್ಲ ಅಂತಂದ್ರೆ ಪೊಲೀಸ್ನವ್ರು ಹಿಡಿತಾರೆ, ಫೈನ್ ಹಾಕ್ತಾರೆ, ಏನು ಹೆಚ್ಚು ಕಮ್ಮಿ ಆದ್ರೆ ಇನ್ಶೂರೆನ್ಸ್ ಇಲ್ಲ, DL ಇಲ್ಲ ಅಂದ್ರೆ ಏನೂ ಬರಲ್ಲ ವಿದ್ಯಾರ್ಥಿ, ಹಂಗಾಗ್ಬಿಡ್ತದೆ. ನೋಡಿ, ಅದಕ್ಕೆ ಸುಮ್ಮನೆ ಏನಪ್ಪಾ ಅಂತಂದಾಗ ನೋಡಿ, ಭಾಗವಹಿಸಿದವರು ಇವರಿಗೆ ಸುಮ್ಮನೆ ಒಂದು ಕೋಡ್ ಹೇಳಿದ್ದೀನಿ ನೀವು. ನೋಡಿ, ಭಾಗವಹಿಸಿದವರು ಯಾರು ಅಂದಾಗ B ಅಂದ್ರೆ ಬ್ರಿಟಿಷ್ ಸೇನಾಪತಿ ಬಾರ್ನೆಟ್. ಯಾರು? B ಅಂದ್ರೆ ಬ್ರಿಟಿಷ್ ಸೇನಾಪತಿ ಬಾರ್ನೆಟ್. B ಅಂದ್ರೆ ಬ್ರಿಟಿಷ್ ಸೇನಾಪತಿ ಅಂತ ಬಾರ್ನೆಟ್. ನೋಡಿ, A ಅಂದ್ರೆ ಆರ್ಕಾಟಿನ ನವಾಬನಾದಂತ ಅನ್ವರುದ್ದೀನ್. A ಅಂದ್ರೆ ಆರ್ಕಾಟಿನ ನವಾಬ ಅನ್ವರುದ್ದೀನ್. ನೋಡಿ, ಆರ್ಕಾಟಿನ ನವಾಬ ಅನ್ವರುದ್ದೀನ್. B ಅಂದ್ರೆ ಬ್ರಿಟಿಷ್ ಸೇನಾಪತಿ ಅಂತ ಬಾರ್ನೆಟ್. A ಅಂದ್ರೆ ಆರ್ಕಾಟಿನ ನವಾಬನಾದಂತ ಅನ್ವರುದ್ದೀನ್. ನೋಡಿ, D ಅಂದ್ರೆ ಫ್ರೆಂಚ್ ಅಧಿಕಾರಿ ಡೂಪ್ಲೆ. ಫ್ರೆಂಚ್ ಅಧಿಕಾರಿ ಡೂಪ್ಲೆ. ನೋಡಿ ವಿದ್ಯಾರ್ಥಿಗಳೇ, D ಅಂತಂದಾಗ ಫ್ರೆಂಚ್ ಅಧಿಕಾರಿ ಡೂಪ್ಲೆ. L ಅಂದ್ರೆ ಮಾರಿಷಸ್ನ ಗವರ್ನರ್ ಆದಂತ ಲೊಬಾರ್ಡೆ. L ಅಂದ್ರೆ ಮಾರಿಷಸ್ನ ಗವರ್ನರ್ ಲೊಬಾರ್ಡೆ. ನೋಡಿ ವಿದ್ಯಾರ್ಥಿ, ಇವರೇ ಪ್ರಥಮ ಕರ್ನಾಟಕ ಯುದ್ಧರಂಗದಲ್ಲಿ ಭಾಗವಹಿಸಿದವರು. ನೋಡಿ ವಿದ್ಯಾರ್ಥಿಗಳೇ, ಅದಕ್ಕೆ ನಾನು ನಿಮಗೆ ಸುಮ್ಮನೆ ಒಂದು ಕೋಡ್ ಹೇಳಿದ್ದೀನಿ ನೋಡಿ. ಭಾಗವಹಿಸಿದವರು ಯಾರು? BADL. ಹೆಂಗೆ ಅಂದಾಗ ನೋಡಿ, B ಅಂದ್ರೆ ಬ್ರಿಟಿಷ್ ಸೇನಾಪತಿ ಅಂತ ಬಾರ್ನೆಟ್. A ಅಂದಾಗ ಆರ್ಕಾಟಿನ ನವಾಬನಾದಂತ ಅನ್ವರುದ್ದೀನ್. D ಅಂತಂದಾಗ ಫ್ರೆಂಚ್ ಅಧಿಕಾರಿ ಡೂಪ್ಲೆ. L ಅಂದ್ರೆ ಮಾರಿಷಸ್ನ ಗವರ್ನರ್ ಆದಂತಹ ಲೊಬಾರ್ಡೆ. ಇವರೇ ಭಾಗವಹಿಸಿದವರು. ನೋಡಿ, ಹಾಗಾದ್ರೆ
ಹೇಗಪ್ಪ ಯುದ್ಧ ಆರಂಭವಾಯಿತು, ಹೇಗೆ ಯುದ್ಧ ಆರಂಭವಾಯಿತು ಅಂದಾಗ ನೋಡಿ, ಬ್ರಿಟಿಷ್ ಸೇನಾಪತಿಯಾದಂತಹ ಬಾರ್ನೆಟನು ತನ್ನ ಸಹಾಯಕ್ಕೆ ಆರ್ಕಾಟಿನ ನವಾಬನಾದಂತ ಅನ್ವರುದ್ದೀನನ ಸಹಾಯವನ್ನು ಪಡೆದು, ನೋಡಿ ಬ್ರಿಟಿಷ್ ಸೇನಾಪತಿ ಅಂತಹ ಬಾರ್ನೆಟನು ಆರ್ಕಾಟಿನ ನವಾಬನಾದಂತ ಅನ್ವರುದ್ದೀನನ ಸಹಾಯವನ್ನು ಪಡೆದು ಫ್ರೆಂಚರ ಹಡಗುಗಳನ್ನು ಲೂಟಿ ಮಾಡಿದನು. ಫ್ರೆಂಚರ ಹಡಗುಗಳನ್ನು ಲೂಟಿ ಮಾಡಿ ಪಾಂಡಿಚೇರಿಯ ಮೇಲೆ, ಫ್ರೆಂಚರ ರಾಜಧಾನಿ ಪಾಂಡಿಚೇರಿಯ ಮೇಲೆ ಬೆದರಿಕೆ ಹಾಕಿದನು. ನೋಡಿ, ಬ್ರಿಟಿಷ್ ಸೇನಾಪತಿ ಅಂತ ಬಾರ್ನೆಟನು ಆರ್ಕಾಟಿನ ನವಾಬನಾದಂತ ಅನ್ವರುದ್ದೀನನ ಸಹಾಯವನ್ನ ಪಡೆದು ಫ್ರೆಂಚರ ಹಡಗುಗಳನ್ನು ಲೂಟಿ ಮಾಡಿ ಫ್ರೆಂಚರ ರಾಜಧಾನಿ ಪಾಂಡಿಚೇರಿಯ ಮೇಲೆ ಬೆದರಿಕೆ ಹಾಕಿದನು. ನೋಡಿ, ಆಗ ಫ್ರೆಂಚ್ ಅಧಿಕಾರಿ ಅಂತ ಡೂಪ್ಲೆ ಮಾರಿಷಸ್ನ ಗವರ್ನರ್ ಆದಂತ ಲೊಬಾರ್ಡೆಯ ಸಹಾಯವನ್ನ ಪಡೆದನು. ಆಗ ಫ್ರೆಂಚ್ ಅಧಿಕಾರಿ ಅಂತ ಡೂಪ್ಲೆ ಮಾರಿಷಸ್ನ ಗವರ್ನರ್ ಆದಂತ ಲೊಬಾರ್ಡೆಯ ಸಹಾಯವನ್ನ ತೆಗೆದುಕೊಂಡು ಬ್ರಿಟಿಷರ ಅಧೀನದಲ್ಲಿದ್ದಂತ ಮದ್ರಾಸಿನ ಮೇಲೆ ದಾಳಿ ಮಾಡಿದನು. ನೋಡಿ, ಡೂಪ್ಲೆ ಮತ್ತು ಲೊಬಾರ್ಡೆ, ನೋಡಿ ಬ್ರಿಟಿಷ್ ಸೇನಾಪತಿ ಬಾರ್ನೆಟ್ ಯಾರ ಸಹಾಯ ಪಡ್ಕೊಂಡ? ಅನ್ವರುದ್ದೀನನ ಸಹಾಯವನ್ನ ಪಡ್ಕೊಂಡ. ಫ್ರೆಂಚ್ ಅಧಿಕಾರಿ ಡೂಪ್ಲೆ ಯಾರ ಸಹಾಯವನ್ನ ಪಡ್ಕೊಂಡ? ಮಾರಿಷಸ್ನ ಗವರ್ನರ್ ಆದಂತ ಲೊಬಾರ್ಡೆಯ ಸಹಾಯವನ್ನ ಪಡೆದುಕೊಂಡ. ಹಾಗಾಗಿ ಬ್ರಿಟಿಷ್ನರ ಕಡೆ ಅನ್ವರುದ್ದೀನ್ ಸೇರ್ಕೊಂಡ, ಫ್ರೆಂಚರ ಕಡೆ ಲೊಬಾರ್ಡೆ ಸೇರ್ಕೊಂಡ. ನೋಡಿ, ನಿಮ್ಗೆ ಕ್ಲಿಯರ್ ಕಟ್ ಆಗಿ ಹೇಳಿದೀನಿ ವಿದ್ಯಾರ್ಥಿಗಳೇ. ನೋಡಿ, ಫ್ರೆಂಚ್ ಅಧಿಕಾರಿ ಅಂತ ಡೂಪ್ಲೆ ಮಾರಿಷಸ್ನ ಗವರ್ನರ್ ಆದಂತ ಲೊಬಾರ್ಡೆಯ ಸಹಾಯವನ್ನು ಪಡೆದು ಬ್ರಿಟಿಷರ ಅಧೀನದಲ್ಲಿದ್ದಂತ ಮದ್ರಾಸಿನ ಮೇಲೆ ದಾಳಿ ಮಾಡಿದರು. ಬ್ರಿಟಿಷರ ಅಧೀನದಲ್ಲಿದ್ದಂತ ಮದ್ರಾಸಿನ ಮೇಲೆ ದಾಳಿ ಮಾಡಿದರು. ಈ ಮದ್ರಾಸಿನ ಮೇಲೆ ದಾಳಿ ಮಾಡಿದಂತ ಫ್ರೆಂಚ್ ಅಧಿಕಾರಿಯಿಂದ ಡೂಪ್ಲೆ ಅಂದಿನ ಮದ್ರಾಸಿನ ಗವರ್ನರ್ ಆಗಿದ್ದಂತ ಮೋರ್ಸ್ನನ್ನ ಸಂಪೂರ್ಣವಾಗಿ ಸೋಲಿಸಿ ಮದ್ರಾಸನ್ನು ವಶಪಡಿಸಿಕೊಂಡನು. ನೋಡಿ, ಡೂಪ್ಲೆ ಮದ್ರಾಸ್ನ ಬ್ರಿಟಿಷ್ ಗವರ್ನರ್ ಆಗಿದ್ದಂತಹ ಮೋರ್ಸ್ನನ್ನು ಸೋಲಿಸಿ ಮದ್ರಾಸನ್ನ ವಶಪಡಿಸಿಕೊಂಡನು. ಯಾರು ವಶಪಡಿಸಿಕೊಂಡ? ಫ್ರೆಂಚ್ ಅಧಿಕಾರಿ ಡೂಪ್ಲೆ ವಶಪಡಿಸಿಕೊಂಡ. ನೋಡಿ, ಹಾಗಾದ್ರೆ ಇಂಥ ಒಂದು ಸಮಯದಲ್ಲಿ ಬ್ರಿಟಿಷರ ಅಧೀನದಲ್ಲಿದ್ದಂತ ಮದ್ರಾಸನ್ನು ಫ್ರೆಂಚ್ ಅಧಿಕಾರಿ ಡೂಪ್ಲೆ ವಶಪಡಿಸಿಕೊಂಡಿದ್ದರಿಂದ ಬ್ರಿಟಿಷರು ಮತ್ತು ಫ್ರೆಂಚರು ಯುದ್ಧಕ್ಕೆ ಸನ್ನದ್ಧರಾದರು. ಬ್ರಿಟಿಷ್ ಸೇನಾಪತಿ ಅಂತ ಬಾರ್ನೆಟನು ಮತ್ತು ಫ್ರೆಂಚ್ ಅಧಿಕಾರಿ ಅಂತ ಡೂಪ್ಲೆ ಇವರಿಬ್ಬರು ಯುದ್ಧಕ್ಕೆ ಸನ್ನದ್ಧರಾದಾಗ ಈ ಎರಡೂ ಸೈನ್ಯಗಳು 1746ರಲ್ಲಿ ತಮಿಳುನಾಡಿನ ಸೇಂಟ್ ಥೋಮ್ ಅಥವಾ ಅಡಿಯಾರ್ ಎಂಬಲ್ಲಿ ಸಂಧಿಸಿದವು. ಆಗ ಈ ಅಡಿಯಾರ್ ಕಣದಲ್ಲಿ ಡೂಪ್ಲೆಯ ಬಣ ಬಾರ್ನೆಟ್ನನ್ನ ಸಂಪೂರ್ಣವಾಗಿ ಸೋಲಿಸಿತು. ಡೂಪ್ಲೆ ಬಣ ಅಂದಾಗ ಡೂಪ್ಲೆ ಮತ್ತು ಲೊಬಾರ್ಡೆ ಇವರಿಬ್ಬರು ಸೇರಿಕೊಂಡು ಬಾರ್ನೆಟ್ನನ್ನ ಮತ್ತು ಅನ್ವರುದ್ದೀನನ್ನ ಸಂಪೂರ್ಣವಾಗಿ ಸೋಲಿಸಿದರು. ಹಾಗಾದರೆ ಸ್ವತಂತ್ರ ಬಾರ್ನೆಟ್ ಯಾವ ಒಪ್ಪಂದಕ್ಕೆ ಸಹಿ ಮಾಡಿದನೋ? ಏಕ್ಸ್ಲಾ ಚಾಪೆಲ್ ಒಪ್ಪಂದಕ್ಕೆ 1748ರಲ್ಲಿ ಸಹಿ ಮಾಡಿದನೋ? ನೋಡಿ ವಿದ್ಯಾರ್ಥಿಗಳೇ, ಎರಡೂ ಸೈನ್ಯಗಳು 1746ರಲ್ಲಿ ತಮಿಳುನಾಡಿನ ಅಡಿಯಾರ್ ಅಥವಾ ಸೇಂಟ್ ಥೋಮ್ ಎಂಬಲ್ಲಿ ಸಂಧಿಸಿ, ಅಡಿಯಾರ್ ಕದನವನ್ನ ನಡೆಸಿದರು. ಆಗ ಡೂಪ್ಲೆಯ ಬಣ ಬಾರ್ನೆಟ್ನನ್ನ ಸಂಪೂರ್ಣವಾಗಿ ಸೋಲಿಸಿತು. ಹಾಗಾದ್ರೆ ಸ್ವತಂತ್ರ ಬಾರ್ನೆಟ್ ಯಾವ ಒಪ್ಪಂದಕ್ಕೆ ಸಹಿ ಮಾಡಿದನೋ? ಏಕ್ಸ್ಲಾ ಚಾಪೆಲ್ ಒಪ್ಪಂದಕ್ಕೆ. ಏಕ್ಸ್ಲಾ ಚಾಪೆಲ್ ಒಪ್ಪಂದಕ್ಕೆ ಯಾವಾಗ ಸಹಿ ಮಾಡಲಾಯಿತು? 1748ರಲ್ಲಿ. ನೋಡಿ, ಇದನ್ನೇ ನಾವು ಪ್ರಥಮ ಕರ್ನಾಟಕ ಯುದ್ಧದ ಮುಕ್ತಾಯದ ಒಪ್ಪಂದ
ಪ್ರಥಮ ಕರ್ನಾಟಕ ಯುದ್ಧದ ಮುಕ್ತಾಯದ ಒಪ್ಪಂದ ಯಾವುದು ಅಂತಂದಾಗ ಏಕ್ಸ್ಲಾ ಚಾಪೆಲ್ ಒಪ್ಪಂದ. ಪ್ರಥಮ ಕರ್ನಾಟಕ ಯುದ್ಧದ ಮುಕ್ತಾಯದ ಒಪ್ಪಂದ ಯಾವುದು ಅಂದಾಗ ಏಕ್ಸ್ಲಾ ಚಾಪೆಲ್ ಒಪ್ಪಂದ. ಏಕ್ಸ್ಲಾ ಚಾಪೆಲ್ ಒಪ್ಪಂದ ನೋಡಿ. ಹಾಗಾದ್ರೆ ಇದರಿಂದ ಆದಂತ ಪರಿಣಾಮ ಅಥವಾ ಫಲಿತಾಂಶ ಒಂದು ಕ್ವಶನ್ ಆಗ್ತದೆ. ಪ್ರಥಮ ಕರ್ನಾಟಕ ಯುದ್ಧದಿಂದ ಆದಂತ ಪರಿಣಾಮ ಅಥವಾ ಫಲಿತಾಂಶ. ಪ್ರಥಮ ಕರ್ನಾಟಕ ಯುದ್ಧದಿಂದ ಆದಂತ ಪರಿಣಾಮ ಅಥವಾ ಫಲಿತಾಂಶ. ಆಗ ಫ್ರೆಂಚರು ಬ್ರಿಟಿಷರಿಂದ ವಶಪಡಿಸಿಕೊಂಡಿದ್ದಂತಹ ಮದ್ರಾಸನ್ನು ಬ್ರಿಟಿಷರಿಗೆ ವಾಪಸ್ ಕೊಡ್ತಾರೆ ನೋಡಿ. ಫ್ರೆಂಚರು ಮದ್ರಾಸನ್ನು ಬ್ರಿಟಿಷರಿಗೆ ವಾಪಸ್ ಕೊಟ್ಟರು. ಇದಕ್ಕೆ ಅನುಗುಣವಾಗಿ ಫ್ರೆಂಚರು ಬ್ರಿಟಿಷರ ಅಧೀನದಲ್ಲಿದ್ದಂತ ಅಮೆರಿಕಾದ ಲೂಯಿಸ್ಬರ್ಗ್ ಎಂಬ ಪ್ರದೇಶವನ್ನ ಪಡೆದುಕೊಂಡರು. ಅಂದಿಗೆ ಯುದ್ಧ ಮುಕ್ತಾಯವಾಯಿತು ನೋಡಿ ವಿದ್ಯಾರ್ಥಿಗಳೇ. ಫ್ರೆಂಚರು ಮದ್ರಾಸನ್ನು ಬ್ರಿಟಿಷರಿಗೆ ಬಿಟ್ಟು ಕೊಟ್ಟರು. ನೋಡಿ, ಈ ಮದ್ರಾಸನ್ನ ಯಾರಿಂದ ವಶಪಡಿಸ್ಕೊಂಡಿದ್ರು? ಫ್ರೆಂಚರು ಬ್ರಿಟಿಷರಿಂದಲೇ ವಶಪಡಿಸ್ಕೊಂಡಿದ್ರಲ್ವಾ. ಹಾಗಾಗಿ ಮತ್ತೇನ್ ಮಾಡಿದ್ರು? ಬ್ರಿಟಿಷರಿಗೆ ವಾಪಸ್ ಕೊಟ್ಟರು ನೋಡಿ. ಇದಕ್ಕೆ ಅನುಗುಣವಾಗಿ ಫ್ರೆಂಚರು ಬ್ರಿಟಿಷರ ಅಧೀನದಲ್ಲಿದ್ದಂತ ಅಮೆರಿಕಾದ ಲೂಯಿಸ್ಬರ್ಗ್ ಎಂಬ ಪ್ರಾಂತ್ಯವನ್ನ ಪಡೆದುಕೊಂಡರು. ಅಂದಿಗೆ ಯುದ್ಧ ಮುಕ್ತಾಯವಾಯಿತು ನೋಡಿ ವಿದ್ಯಾರ್ಥಿಗಳು. ಇದಿಷ್ಟು ಸಹ ಈ ನಮ್ಮ ಪ್ರಥಮ ಕರ್ನಾಟಕ ಯುದ್ಧಕ್ಕೆ ಸಂಬಂಧಪಟ್ಟಿರುವಂತದ್ದು ನೋಡಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈ ಒಂದು ಪ್ರಥಮ ಕರ್ನಾಟಕ ಯುದ್ಧದ ನಂತರ ನಾವು ಎರಡನೇ ಕರ್ನಾಟಕ ಯುದ್ಧವನ್ನ ಅಧ್ಯಯನ ಮಾಡ್ತೇವೆ. ಎರಡನೇ ಕರ್ನಾಟಕ ಯುದ್ಧ ನೋಡಿ. ಎರಡನೇ ಕರ್ನಾಟಕ ಯುದ್ಧ ಯಾವಾಗ ನಡೆಯಿತು? 1748ರಿಂದ 1754 ನೋಡಿ. ಕ್ರಿಸ್ತ ಶಕ 1748ರಿಂದ 1754 ನೋಡಿ ವಿದ್ಯಾರ್ಥಿಗಳೇ. ಎರಡನೇ ಕರ್ನಾಟಕ ಯುದ್ಧ 1748ರಿಂದ 1754ರವರೆಗೆ ನಡೆಯಿತು ನೋಡಿ. ಹಾಗಾದ್ರೆ ಎರಡನೇ ಕರ್ನಾಟಕ ಯುದ್ಧಕ್ಕೆ ಕಾರಣವೇನು? ಏನಾದರೂ ಫೈಟಿಂಗ್ ಆಡ್ಬೇಕಾದ್ರೆ ಏನೋ ರೀಸನ್ ಬೇಕಾದ ವಿದ್ಯಾರ್ಥಿಗಳೇ? ಭಾರತದ ದೇಶೀಯ ರಾಜರುಗಳ ನಡುವೆ ನಡೆದಂತ ಆಂತರಿಕ ಗಲಭೆಯೇ ಯುದ್ಧಕ್ಕೆ ಕಾರಣ ನೋಡಿ ವಿದ್ಯಾರ್ಥಿಗಳೇ. ಕಾರಣ ಏನು? ಭಾರತದ ದೇಶೀಯ ರಾಜರುಗಳ ನಡುವೆ ನಡೆದ ಆಂತರಿಕ ಗಲಭೆಯೇ ಈ ಒಂದು ಯುದ್ಧಕ್ಕೆ ಕಾರಣವಾಯಿತು ನೋಡಿ. ಭಾರತದ ದೇಶೀಯ ರಾಜರುಗಳ ನಡುವೆ ನಡೆದಂತ ಆಂತರಿಕ ಗಲಭೆಗೆ ಈ ಒಂದು ಎರಡನೇ ಕರ್ನಾಟಕ ಯುದ್ಧಕ್ಕೆ ಕಾರಣವಾಯಿತು ನೋಡಿ. ಹಾಗಾದ್ರೆ ಈ ಒಂದು ಎರಡನೇ ಕರ್ನಾಟಕ ಯುದ್ಧ ರಂಗದಲ್ಲಿ ಭಾಗವಹಿಸಿದವರು ಯಾರು ಭಾಗವಹಿಸಿದರು ನೋಡಿ? ಭಾಗವಹಿಸಿದವರು ಇವರೇ. ನೋಡಿ ವಿದ್ಯಾರ್ಥಿಗಳ, ACNM ಇವರು ಒಂದು ಕೋಡ್ ಹೇಳಿದ್ದೀನಿ. ACNM ಏನಪ್ಪ ACNM ಅಂದ್ರೆ? ವಿದ್ಯಾರ್ಥಿಗಳೇ, ಈಗೆಲ್ಲ ನೀವು IAS ಆಫೀಸರ್ ಆಗಿದಾರ ಅಂತ ಅನ್ಕೊಳ್ರಿ. IAS ಆಫೀಸರ್ ಆಗಿ ನೀವು AC ರೂಮ್ ಒಳಗೆ ಕೂತ್ಕೊಂಡಿದ್ದೀರಾ ಅನ್ಕೊಳ್ರಿ. AC ರೂಮ್ ಒಳಗಡೆ ಯಾರ್ಯಾರು ಕೂತ್ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ, N ಅಂದ್ರೆ ನೀವು, M ಅಂದ್ರೆ ಮಿಸ್ಸಸ್. ನೀವು ನಿಮ್ಮ ಮಿಸ್ಸಸ್ AC ರೂಮ್ ಒಳಗಡೆ ಕೂತ್ಕೊಂಡು IAS ಆಫೀಸರ್ ಆಗಿ ನಾವು ಕೆಲಸ ನಿರ್ವಹಣೆ ಮಾಡ್ತಾ ಇದೀವಿ ಅಂತ ಅನ್ಕೊಳ್ರಿ ವಿದ್ಯಾರ್ಥಿಗಳೇ. ಮುಂದೆ ಒಂದಿನ IAS ಆಗ್ಬೋದು, IPS ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಅದು ಯಾರು ಇಂದನೂ ತಡೆಯಕ್ ಸಾಧ್ಯ ಇಲ್ಲ. ನಮ್ಮ ಜ್ಞಾನ ಶಕ್ತಿ ನಮ್ಮನ್ನ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ಯಾರೋ ಒಬ್ಬ ನೀನ್ ಏನೂ ಆಗಲ್ಲ ಅಂದ್ರೆ ಅದು ನಾವು ಆಗದೇ ಇರಲ್ಲ ವಿದ್ಯಾರ್ಥಿಗಳೇ. ಅದು ಸರಿಸಾಟಿಯ ಮಾತಲ್ಲ, ಅವರು ಹೊಟ್ಟೆವರಿಗೆ ಹೇಳಿರುವಂತ ಮಾತು ಅಂತ ಅಷ್ಟೇ ವಿದ್ಯಾರ್ಥಿಗಳೇ. ಹೀಗಾಗಿ ACNM ಒಂದು ಕೋಡು. ಏನಪ್ಪ ಈ ಒಂದು ACNM ಅಂದ್ರೆ ನೋಡಿ ಹೇಳ್ತೀನಿ ನೋಡಿ. A ಅಂದ್ರೆ
ಅನ್ವರುದ್ದೀನ್. ಎ ಅಂದ್ರೆ ಅನ್ವರುದ್ದೀನ್. ಸಿ ಅಂದ್ರೆ ಚಂದಾ ಸಾಹೇಬ. ಸಿ ಅಂದ್ರೆ ಚಂದಾ ಸಾಹೇಬ. ನೋಡಿ, ಎ ಅಂದ್ರೆ ಅನ್ವರುದ್ದೀನ್, ಸಿ ಅಂದ್ರೆ ಚಂದಾ ಸಾಹೇಬ. ಎನ್ ಅಂದ್ರೆ ನಾಸಿರ್ ಜಂಗ್. ಎನ್ ಅಂದ್ರೆ ನಾಸಿರ್ ಜಂಗ್. ಎಂ ಅಂದ್ರೆ ಮುಜಾಫರ್ ಜಂಗ್. ಎಂ ಅಂದ್ರೆ ಮುಜಾಫರ್. ಎಂ ಅಂದ್ರೆ ಮುಜಾಫರ್ ಜಂಗ್. ನೋಡಿ ವಿದ್ಯಾರ್ಥಿಗಳೇ, ಇವರೇ ಭಾಗವಹಿಸಿದಂತವರು. ಭಾರತದ ದೇಶೀಯ ರಾಜ್ಯಗಳ ನಡುವೆ ನಡೆದಂತ ಆಂತರಿಕ ಗಲಭೆ. ಈ ಇವ್ರ ನಡುವೆ ಆಂತರಿಕ ಗಲಭೆ ನಡೀತು. ಯಾಕೆ ನಡೀತಿತ್ತು? ಆರ್ಕಾಟಿನ ನವಾಬನ ಹುದ್ದೆಗಾಗಿ ಅನ್ವರುದ್ದೀನ್ ಮತ್ತು ಚಂದಾ ಸಾಹೇಬ ನಡುವೆ ಆಂತರಿಕ ಗಲಭೆ ನಡೀತಿತ್ತು. ಯಾವುದಕ್ಕೆ? ಆರ್ಕಾಟಿನ ನವಾಬನ ಹುದ್ದೆಗಾಗಿ. ನೋಡಿ, ಆರ್ಕಾಟಿನ ನವಾಬನ ಹುದ್ದೆಗಾಗಿ ಅನ್ವರುದ್ದೀನ್ ಮತ್ತು ಚಂದಾ ಸಾಹೇಬ ನಡುವೆ ಆಂತರಿಕ ಗಲಭೆ ನಡೆಯುತ್ತಿತ್ತು. ಅದೇ ರೀತಿ ಹೈದರಾಬಾದಿನ ನಿಜಾಮನ ಹುದ್ದೆಗಾಗಿ ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ನಡುವೆ ಆಂತರಿಕ ಕಲಕ ನಡೆಯುತ್ತಿತ್ತು. ನೋಡಿ, ಇವರು ಯಾರು? ಯಾವುದಕ್ಕೆ? ಹೈದರಾಬಾದಿನ ನಿಜಾಮನ ಹುದ್ದೆಗಾಗಿ. ಹೈದರಾಬಾದಿನ ನಿಜಾಮನ ಹುದ್ದೆಗಾಗಿ ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ನಡುವೆ ಆಂತರಿಕ ಗಲಭೆ ನಡೆಯುತ್ತಿತ್ತು. ನೋಡಿ, ಇಲ್ಲಿ ಈ ಆಂತರಿಕ ಗಲಭೆ ನಡೆಯುತ್ತಿದ್ದಂತ ಒಂದು ಸಮಯದಲ್ಲಿ ಫ್ರೆಂಚ್ ಅಧಿಕಾರಿ ಡೂಪ್ಲೆ. ಯಾರು? ಫ್ರೆಂಚ್ ಅಧಿಕಾರಿ ಅಂತ ಡೂಪ್ಲೆ. ಫ್ರೆಂಚ್ ಅಧಿಕಾರಿ ಅಂತ ಡೂಪ್ಲೆ ಈ ಚಂದಾ ಸಾಹೇಬ ಮತ್ತು ಮುಜಾಫರ್ ಜಂಗ್ ನಡುವೆ ಆಂತರಿಕ ಒಪ್ಪಂದ ಮಾಡಿಕೊಂಡ. ನೋಡಿ, ಚಂದಾ ಸಾಹೇಬ ಮತ್ತು ಮುಜಾಫರ್ ಜಂಗ್ ನಡುವೆ ಈ ಫ್ರೆಂಚ್ ಅಧಿಕಾರಿ ಅಂತ ಡೂಪ್ಲೆ ಆಂತರಿಕ ಒಪ್ಪಂದ ಮಾಡಿಕೊಂಡ. ಡೂಪ್ಲೆ ಏನೆಂದು ಆಂತರಿಕ ಒಪ್ಪಂದ ಮಾಡಿಕೊಂಡ? ನೋಡಿ, ನಿಮಗೆ ಯುದ್ಧ ರಂಗದಲ್ಲಿ ನಾನು ಸಹಾಯವನ್ನ ಮಾಡುತ್ತೇನೆ. ನೋಡೋ ಚಂದಾ ಸಾಹೇಬ, ನಿನಗೆ ಯುದ್ಧ ರಂಗದಲ್ಲಿ ನಾನು ಸಹಾಯವನ್ನ ಮಾಡ್ತೇನೆ. ಯುದ್ಧದಲ್ಲಿ ನಾವು ಜಯ ಸಾಧಿಸಿದ್ರೆ ಆರ್ಕಾಟಿನ ನವಾಬನನ್ನಾಗಿ ಚಂದಾ ಸಾಹೇಬ ನಿನ್ನನ್ನೇ ನೇಮಕ ಮಾಡುತ್ತೇನೆ ಅಂತ ಆಂತರಿಕ ಒಪ್ಪಂದ ಮಾಡಿಕೊಂಡ. ನಂತರ ಈ ಮುಜಾಫರ್ ಜಂಗ್ ಹೇಳ್ದ, ನೋಡೋ ಮುಜಾಫರ್ ಜಂಗ್, ನಿನಗೆ ಯುದ್ಧ ರಂಗದಲ್ಲಿ ನಾನು ಸಹಾಯ ಮಾಡ್ತೇನೆ. ನಾವು ಜಯ ಸಾಧಿಸಿದ್ರೆ ಹೈದರಾಬಾದ್ ನಿಜಾಮನನ್ನಾಗಿ ಮುಜಾಫರ್ ಜಂಗ್ ನಿನ್ನನ್ನೇ ನೇಮಕ ಮಾಡುತ್ತೆ ಎಂದು ಆಂತರಿಕ ಒಪ್ಪಂದ ಮಾಡಿಕೊಂಡ. ನೋಡಿ, ಆಗ ಈ ವಿಚಾರವನ್ನು ತಿಳಿದಂತಹ ಅನ್ವರುದ್ದೀನ್ ಮತ್ತು ನಾಸಿರ್ ಜಂಗ್ ಇವರಿಬ್ಬರು ಹೆದರಿ ಬ್ರಿಟಿಷರ ಕಡೆ ಸೇರಿಕೊಂಡರು. ಈ ಬ್ರಿಟಿಷರ ಕಡೆ ಸೇರಿಕೊಂಡಾಗ ಆಗ ಎರಡೂ ಸೈನ್ಯಗಳು ಯುದ್ಧಕ್ಕೆಣಿಯಾದವು. ಆಗ ಬ್ರಿಟಿಷರ ಮತ್ತು ಫ್ರೆಂಚರ ಈ ಎರಡೂ ಸೈನ್ಯಗಳು ಎಲ್ಲಿ ಸಂಧಿಸಿದವೋ? ಇದೇ 1749 ತಮಿಳುನಾಡಿನ ಅಂಬೂರ್ ಎಂಬಲ್ಲಿ ಸಂಧಿಸಿ ಅಂಬೂರ್ ಕದನವನ್ನು ನಡೆಸಿದವು. ನೋಡಿ, ಈ ಒಂದು ಫ್ರೆಂಚರ ಮತ್ತು ಬ್ರಿಟಿಷರ ಎರಡೂ ಸೈನ್ಯಗಳು 1749 ನೋಡಿ, ಎರಡೂ ಸೈನ್ಯಗಳು 1749 ತಮಿಳುನಾಡಿನ ಅಂಬೂರ್ ಎಂಬಲ್ಲಿ ಸಂಧಿಸಿ ಅಂಬೂರ್ ಕದನವನ್ನು ನಡೆಸಿದವು. ಈ ಅಂಬೂರ್ ಕದನದಲ್ಲಿ ಡೂಪ್ಲೆಯ ಬಣ ಅಂದಾಗ ಡೂಪ್ಲೆ, ಚಂದಾ ಸಾಹೇಬ, ಮುಜಾಫರ್ ಜಂಗ್ ಈ 3 ಜನ ಸೇರಿಕೊಂಡು ಅನ್ವರುದ್ದೀನ್ ಮತ್ತು ನಾಸಿರ್ ಜಂಗನನ್ನ ಕೊಲೆ ಮಾಡಿಬಿಟ್ಟರು. ನೋಡಿ, ಅಂಬೂರ್ ಕದನದಲ್ಲಿ ಡೂಪ್ಲೆ, ಚಂದಾ ಸಾಹೇಬ, ಮುಜಾಫರ್ ಜಂಗ್ ಈ 3 ಜನ ಸೇರಿಕೊಂಡು ಅನ್ವರುದ್ದೀನ್ ಮತ್ತು ನಾಸಿರ್ ಜಂಗನನ್ನ ಕೊಲೆ ಮಾಡಿಬಿಟ್ಟರು. ಈ ಕೊಲೆ ಮಾಡಿದಾಗ ಡೂಪ್ಲೆ ತಾನು ಕೊಟ್ಟ ಮಾತಿನಂತೆ ಆರ್ಕಾಟಿನ ನವಾಬನನ್ನಾಗಿ ಚಂದಾ ಸಾಹೇಬನನ್ನ, ಹೈದರಾಬಾದ್ ನಿಜಾಮನನ್ನಾಗಿ ಮುಜಾಫರ್ ಜಂಗನನ್ನ ನೇಮಕ ಮಾಡಿದನ. ಈ ನೇಮಕವನ್ನ ಮಾಡಿದಂತ ಸಮಯದಲ್ಲಿ ಈ ಮುಜಾಫರ್ ಜಂಗ್ ಕೊಲೆ ಆಗ್ಬಿಡ್ತಾನೆ. ಯಾಕಪ್ಪ ಕೊಲೆ ಆಗ್ತಾನೆ ಅಂದ್ರೆ, ಈ ಮುಜಾಫರ್ ಜಂಗ್ ಅರಮನೆಯ
ಆಂತರಿಕ ಕಲಹದಿಂದ. ನೋಡಿ, ತನ್ನ ಅರಮನೆಯ ಆಂತರಿಕ ಕಲಹದಿಂದ ಈ ಮುಜಾಫರ್ ಜಂಗ್ ಕೊಲೆಯಾದಾಗ ಡೋಪ್ಲೆ ಯಾರನ್ನ ಈ ಹೈದರಾಬಾದಿನ ನಿಜಾಮನನ್ನಾಗಿ ನೇಮಕ ಮಾಡಿದನೋ? ಸಲಾಬತ್ ಜಂಗನನ್ನ. ನೋಡಿ, ಮುಜಾಫರ್ ಜಂಗ್ ಕೊಲೆಯಾದಾಗ ಡೋಪ್ಲೆ ಸಲಾಬತ್ ಜಂಗನನ್ನು ಹೈದರಾಬಾದಿನ ನಿಜಾಮನನ್ನಾಗಿ ನೇಮಕ ಮಾಡಿದನು. ನೋಡಿ, ಹಾಗಾದ್ರೆ ಇಲ್ಲಿ ಭಾಗವಹಿಸಿದಂಥವ್ರು ನೋಡಿ, ಅನ್ವರುದ್ದೀನು ಕೊಲೆ ಆದ, ನಾಸಿರ್ ಜಂಗೂ ಕೊಲೆ ಆದ. ನೋಡಿ, ಇಲ್ಲಿ ಮುಜಾಫರ್ ಜಂಗ್ ನೇಮಕ ಆಗಿದ್ದ, ಪಾಪ ಅವನು ಹೊರಟೋದ. ಆಮೇಲೆ ಯಾರನ್ನ ನೇಮಕ ಮಾಡಲಾಗಿದೆ? ಸಲಾಬತ್ ಜಂಗ್. ಆದರೆ ಈ ಅಳಬ್ರಲ್ಲಿ ಉಳ್ಕೊಂಡಾರ ಯಾರು? ಚಂದಾ ಸಾಹೇಬ. ನೋಡಿ, ಇಲ್ಲಿ ಮತ್ತೊಂದು ಘಟನೆ ಆಗ್ತದೆ ವಿದ್ಯಾರ್ಥಿಗಳೇ. ಏನಪ್ಪಾ ಅಂದ್ರೆ, ಈ ಡೂಪ್ಲೆ ಮತ್ತು ಚಂದಾ ಸಾಹೇಬ ಒಂದು ಯೋಜನೆ ಆಗ್ತಾರೆ. ಏನಂದ್ರೆ, ನಮ್ಮ ವಿರೋಧಿಯಾಗಿರುವಂತ ಅನ್ವರುದ್ದೀನನ್ನ ಕೊಲೆ ಮಾಡಿದ್ದೇವೆ. ಅನ್ವರುದ್ದೀನಿಗೆ ಒಬ್ಬ ಮಗವನೇ, ಯಾರಪ್ಪ ಅಂದ್ರೆ ಅವನು ಮೊಹಮ್ಮದ್ ಅಲಿ. ಈ ಅನ್ವರುದ್ದೀನ ಮಗ ಮೊಹಮ್ಮದ್ ಅಲಿ ಎಲ್ಲವನೇ ತಿರುಚನಾಪಲ್ಲಿಯಲ್ಲಿ ಇದ್ದಾನೆ. ಆದರೆ ನಾವು ತಿರುಚನಾಪಲ್ಲಿಗೆ ಹೋಗಿ ಮೊಹಮ್ಮದ್ ಅಲಿಯನ್ನು ಕೊಲೆ ಮಾಡಿದ್ರೆ ನಮಗೆ ಯಾರು ವೈರಿಗಳೇ ಇರಲ್ಲ ಅಂತ ಹೇಳ್ಬಿಟ್ಟು ಚಂದಾ ಸಾಹೇಬ ಮತ್ತು ಡೂಪ್ಲೆ ತಿರುಚನಾಪಲ್ಲಿಯಲ್ಲಿ ಇದ್ದಂತ ಮೊಹಮ್ಮದ್ ಅಲಿಯ ಮೇಲೆ ದಾಳಿ ಮಾಡಿದರೋ. ನೋಡಿ, ಈ ಒಂದು ಡೂಪ್ಲೆ ಮತ್ತು ಚಂದಾ ಸಾಹೇಬ ಇವರು ತಿರುಚನಾಪಲ್ಲಿಯಲ್ಲಿದ್ದಂತಹ ಅನ್ವರುದ್ದೀನನ ಮಗ ಮೊಹಮ್ಮದ್ ಅಲಿಯ ಮೇಲೆ ದಾಳಿ ಮಾಡ್ಬಿಟ್ರು. ಯಾರ್ಯಾರು? ಡೋಪ್ಲೆ ಮತ್ತು ಚಂದಾ ಸಾಹೇಬ ತಿರುಚನಾಪಲ್ಲಿ ಇದ್ದಂತ ಅನ್ವರುದ್ದೀನನ ಮಗನಾದಂತಹ ಮೊಹಮ್ಮದ್ ಅಲಿಯ ಮೇಲೆ ದಾಳಿ ಮಾಡ್ತಾರೆ. ಈ ಮೊಹಮ್ಮದ್ ಅಲಿಯ ಮೇಲೆ ದಾಳಿ ಮಾಡಿದಂತ ಸಮಯದಲ್ಲಿ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನಪ್ಪ ಅಂದ್ರೆ, ಅವನಿಗೆ ವಿಚಾರಕ್ಕೆ ಗೊತ್ತಿರಲ್ಲ. ಆಗ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನೆ ಅಂದ್ರೆ, ಚಂದಾ ಸಾಹೇಬನ ರಾಜಧಾನಿಯಾದಂತ ಆರ್ಕಾಟಿನ ಮೇಲೆ ದಾಳಿ ಮಾಡ್ತಾನೆ. ನೋಡಿ, ಚಂದಾ ಸಾಹೇಬನ ರಾಜಧಾನಿ ಆರ್ಕಾಟ್. ಈ ಆರ್ಕಾಟಿನ ಮೇಲೆ ದಾಳಿ ಮಾಡ್ತಾನೆ. ಆರ್ಕಾಟಕ್ಕೆ ಚಂದಾ ಸಾಹೇಬ ಇರಲಿಲ್ಲ, ಎಲ್ಲವನೇ ತಿರುಚನಾಪಲ್ಲಿಯಲ್ಲಿ ಮೊಹಮ್ಮದ್ ಅಲಿ ಮೇಲೆ ದಾಳಿ ಮಾಡ್ತಾನೆ. ಈ ವಿಚಾರವನ್ನು ತಿಳಿದಂತ ರಾಬರ್ಟ್ ಕ್ಲೈವ್ ಆರ್ಕಾಟಿಂದ ತಿರುಚನಾಪಲ್ಲಿ ಕಡೆ ಬರ್ತಾವನೆ. ಈ ತಿರುಚನಾಪಲ್ಲಿದ್ದಂತ ಚಂದಾ ಸಾಹೇಬ ವಿಚಾರವನ್ನು ತಿಳಿದು ಎತ್ವತ್ತಾವನೆ ತನ್ನ ರಾಜಧಾನಿ ಆರ್ಕಾಟಿನ ಕಡೆ ಬರ್ತಾವನೆ. ಆಗ ಚಂದಾ ಸಾಹೇಬ ಮತ್ತು ರಾಬರ್ಟ್ ಕ್ಲೈವನ ಎರಡೂ ಸೈನ್ಯಗಳು ಇದೇ 1752ರಲ್ಲಿ ತಮಿಳುನಾಡಿನ ತಂಜಾವೂರಿನಲ್ಲಿ ಸಂಧಿಸಿದವು. ಎರಡೂ ಸೈನ್ಯಗಳು 1752ರಲ್ಲಿ ತಂಜಾವೂರಿನಲ್ಲಿ ಸಂಧಿಸಿದಾಗ ರಾಬರ್ಟ್ ಕ್ಲೈವ್ ಇದೇ ದಾರಿ ಮಾರ್ಗದಲ್ಲಿಯೇ ಚಂದಾ ಸಾಹೇಬನನ್ನ ಸೋಲಿಸಿ ಕೊಲೆ ಮಾಡಿ ತಿರುಚನಾಪಲ್ಲಿಗೆ ಬಂದು ತಿರುಚನಾಪಲ್ಲಿ ಇದ್ದಂತಹ ಡೂಪ್ಲೆಯನ್ನು ಸಹ ಸಂಪೂರ್ಣವಾಗಿ ಸೋಲಿಸಿ ಇದೇ ಮೊಹಮ್ಮದ್ ಅಲಿಯನ್ನು ಆರ್ಕಾಟಿನ ನವಾಬನಾಗಿ ನೇಮಕ ಮಾಡಿದಂತವನೇ ಈ ನಮ್ಮ ರಾಬರ್ಟ್ ಕ್ಲೈವ್. ಹಾಗಾದ್ರೆ ಇಲ್ಲಿ ಸೋತಂತ ಡೂಪ್ಲೆ ಯಾವ ಒಪ್ಪಂದಕ್ಕೆ ಸಹಿ ಮಾಡಿದನೋ? ಪಾಂಡಿಚೇರಿ ಒಪ್ಪಂದಕ್ಕೆ. ಇದನ್ನೇ ನಾವು ಎರಡನೇ ಕರ್ನಾಟಕದ ಮುಕ್ತಾಯದ ಒಪ್ಪಂದ. ನೋಡಿ, ಎರಡನೇ ಕರ್ನಾಟಕದ ಮುಕ್ತಾಯದ ಒಪ್ಪಂದ ಅಂತ ಕರಿತೀವಿ. ಮುಕ್ತಾಯದ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ ಯಾವಾಗ ಸಹಿ ಮಾಡಲಾಯಿತು? 1754ರಲ್ಲಿ. ನೋಡಿ, ಎರಡನೇ ಕರ್ನಾಟಕದ ಮುಕ್ತಾಯದ ಒಪ್ಪಂದ ಯಾವುದು? ಪಾಂಡಿಚೇರಿ ಒಪ್ಪಂದ 1754ರಲ್ಲಿ. ನೋಡಿ, ಹಾಗಾದ್ರೆ ಇದರಿಂದ ಆದಂತ ಫಲಿತಾಂಶ ಏನು? ಪರಿಣಾಮ ಅಥವಾ ಫಲಿತಾಂಶ ಏನು? ಇದರಿಂದ ಆದಂತ ಫಲಿತಾಂಶ, ಭಾರತದ ದೇಶೀಯ ರಾಜರುಗಳ ಆಂತರಿಕ ಕಲಹದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರು ಭಾಗವಹಿಸದಿರಲು ಒಪ್ಪಿಗೆ ಸೂಚಿಸಿದರು. ನೋಡಿ ವಿದ್ಯಾರ್ಥಿಗಳೇ, ಈ ಲೈನ್ ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ಭಾರತದ ದೇಶೀಯ ರಾಜರುಗಳ ಆಂತರಿಕ ಕಲಹದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರು ಭಾಗವಹಿಸದಿರಲು ಒಪ್ಪಿಗೆ ಸೂಚಿಸಿದರು. ನೋಡಿ, ಅಂದ್ರೆ ಭಾರತದ ದೇಶೀಯ ರಾಜರು ಅವ್ರು ಏನೇ ಹೋರಾಟ ಮಾಡ್ಲಿ, ಕಿತ್ತಾಡ್ಲಿ, ಒಡೆದಾಡ್ಲಿ, ಯುದ್ಧ ಮಾಡ್ಲಿ, ಸತ್ತೋಗ್ಬಿಡ್ಲಿ, ಬ್ರಿಟಿಷ್ನರು ಯಾರ ಕಡೆನೂ ಹೋಗಬಾರ್ದು, ಫ್ರೆಂಚರು ಯಾರ ಕಡೆನೂ ಹೋಗಬಾರ್ದು. ಆಗ ಭಾರತದ ದೇಶೀಯ ರಾಜ್ಯಗಳು ಸತ್ತೋದಾಗ ಏನ್ ಮಾಡ್ಬೇಕು? ಆ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡು ಫ್ರೆಂಚರು ಮತ್ತು ಬ್ರಿಟಿಷರು ಅರ್ಧ ಹಂಚ್ಕೊಂಡ್ಬಿಡೋಣ ಅಂತ ಒಪ್ಪಂದ ಮಾಡಿಕೊಳ್ಳಲಾಯಿತು. ಅಂದಿಗೆ ಎರಡನೇ ಕರ್ನಾಟಕದ ಮುಕ್ತಾಯವಾಯಿತು. ನೋಡಿ ವಿದ್ಯಾರ್ಥಿಗಳೇ,
ಈ ಒಂದು ವಿಡಿಯೋದಲ್ಲಿ ಪ್ರಥಮ ಕರ್ನಾಟಕ ಯುದ್ಧ ಮತ್ತು ಎರಡನೇ ಕರ್ನಾಟಕ ಯುದ್ಧದ ಸಂಪೂರ್ಣವಾದಂತಹ ಒಂದು ವಿಚಾರವನ್ನ ನಾನು ತಿಳಿಸಿದ್ದೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಮೂರನೇ ಕರ್ನಾಟಕ ಯುದ್ಧ ಮತ್ತೆ ಹಾಗೆ ಮುಂದಕ್ಕೆ ಇತಿಹಾಸವನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತಿದ್ದೇನೆ. ಥ್ಯಾಂಕ್ ಯು.